ಈಗಾಗಲೇ ಪ್ರಾಣಿಗಳ ಹೆಸರಲ್ಲಿ ಸಿನಿಮಾ ಬಂದಿದೆ. ಅದೇ ರೀತಿಯಾಗಿ ಈಗ ಕನ್ನಡದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಕೋಣ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ನಟಿ ರಿತ್ವಿ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥದ್ದು. ನಾಯಕಿಯಾಗಿ ತಮ್ಮ ಸಿನಿಮಾವನ್ನು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ತನಿಷಾ ಕುಪ್ಪಂಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ರಿತ್ವಿ ಅವರು. ರಿತ್ವಿ ಅವರೇ, ಹಾಯ್, ಹೇಗಿದ್ದೀರಾ? ಹೇಗೆ ಆಯಿತು ನಿಮ್ಮ ದೀಪಾವಳಿ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ದೀಪಾವಳಿ ಚೆನ್ನಾಗಾಯಿತು. ನಿಮ್ದು ಹಬ್ಬ ಹೇಗಾಯಿತು? ಸೂಪರ್. ಸೊ ಕಮಿಂಗ್ ಬ್ಯಾಕ್ ಟು ಕೋಣ. ಸೊ ಕೋಣ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದೇ ಪ್ರಾಣಿ. ಹೀಗಾಗಿ ನಿಮಗೆ ಈ ಸಿನಿಮಾ ಅಪ್ರೋಚ್ ಬಂದಿದ್ದು ಹೇಗೆ? ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಮುಖ್ಯವಾಗಿ ನೀವು ನಟಿಯಾಗಿ ಪಾತ್ರಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ತೀರಾ? ಓಕೆ, ಸೊ ಯೂಶ್ವಲಿ ನಾನು ಒಂದು ನಟಿಯಾಗಿ ಹೇಗೆ ಪಾತ್ರಗಳನ್ನು ಚೂಸ್ ಮಾಡ್ತೀನಿ ಅಂತಂದರೆ, ನಾನು ಮಾಡೋ ಅಂಥ ಒಂದು ಪಾತ್ರಕ್ಕೆ ವೇಟೇಜ್ ಇರಬೇಕು ಅಂತ ಯಾವುದೇ ಆರ್ಟಿಸ್ಟ್ ಆದರೂ ಅದನ್ನೇ ಬಯಸೋದು. ಸೊ ಇನ್ಫ್ಯಾಕ್ಟ್ ನಾನು ಕೂಡ ಹಾಗೆ. ಸೊ ನಾನು ಮಾಡೋ ಕತೆ ಆಗಿರ್ಬೋದು ಅಥವಾ ನಾನು ಮಾಡೋ ಪಾತ್ರ, ಸೊ ಏನೇ ಸ್ವಲ್ಪ ಬಂದು ಹೋದ್ರೂ ಅದಕ್ಕೊಂದು ವೇಟೇಜ್ ಇರಬೇಕು ಆ ಪಾತ್ರಕ್ಕೆ ಅನ್ನೋದು ನನ್ನ ಒಪಿನಿಯನ್. ಸೊ ಹಾಗೆ ನಾನು ಮತ್ತು ತನಿಷಾ ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಫ್ರೆಂಡ್ಸ್ ಇಬ್ಬರು. ಸೊ ಒಟ್ಟಿಗೆ ವರ್ಕ್ ಕೂಡ ಮಾಡಿದ್ವಿ. ಸೊ ಸರಿ, ತನಿಷಾ ಒಂದಿನ ಕಾಲ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಿದ್ವಿ, ಈ ಥರ ಒಂದು ಲೀಡ್ ಕ್ಯಾರೆಕ್ಟರ್ ಅದೇ ಮಾಡ್ತೀಯಾ ಅಂತೇಳಿ. ಸೊ ವಾಸ್ ಲೈಕ್ ಓಕೆ, ಸರಿ, ಅವ್ಳು ಹೇಳಿದ ತಕ್ಷಣ ಸರಿ ಆಯಿತು ಮಾಡ್ತೀನಿ ಅಂತಂದೆ. ಸೊ ದೆನ್ ಆಫೀಸ್ಗೆ ಬಂದು ಕತೆ ಎಲ್ಲ ಕೇಳಿದೆ, ಕ್ಯಾರೆಕ್ಟರ್ ಬಗ್ಗೆ ಕೇಳಿದೆ. ಸೊ ಅವಾಗ ತುಂಬ ಚೆನ್ನಾಗಂತ ಅನ್ನಿಸ್ತು, ಒಪ್ಕೊಂಡೆ. ಈ ಥರ ಆಗಿದ್ದು ಕೋಣ ಸಿನಿಮಾ. ಸೊ ನೀವು ಹೇಳಿದ್ರಿ ವೆಯ್ಟೇಜ್ ಇರಬೇಕು ಆ ಪಾತ್ರಕ್ಕಂತ. ಪ್ರತಿ ಬಾರಿ ಯಾರಾದರೂ ಡೈರೆಕ್ಟರ್ ಇರ್ಬೋದು ಎಕ್ಸ್ಪ್ಲೇನ್ ಮಾಡುವಾಗ ಹೌದೇನೋ ಇರುತ್ತೆ ಅನಿಸುತ್ತೆ, ಬಟ್ ಯಾಕೋ ಕೂಡಿ ಬರಲ್ಲ. ನಿಮ್ಮ ಡೇಟ್ಸ್ ಕ್ಲಾಶ್ ಆಗ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿರಬಹುದು. ಆದರೆ ಈ ಸಿನಿಮಾಗೆ ತನಿಷಾ ಅವ್ರು ಪರಿಚಯ ಇದ್ದಾರೆ ಅನ್ನೋಂಥದ್ದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಇನ್ನೊಂದು ಕೀ ಪಾಯಿಂಟ್ ಅನ್ನೋವಂಥದ್ದು ಇರುತ್ತೆ. ಯಾವುದೋ ಒಂದು ಸೀನ್ ನಿಮಗೆ ಮಾಡಬೇಕು, ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದು ನಿಮಗೆ ರೆಕಗ್ನಿಷನ್ ಸಿಗ್ಬೋದು ಅನ್ನೋವಂಥದ್ದು ಒಂದು ನಿಮ್ಗೆ ಅನಿಸಿರಬಹುದು. ಇಲ್ಲ, ನಂಗೆ ಆ್ಯಕ್ಚುಲಿ ಇದರಲ್ಲಿ ಅಂದರೆ ನನ್ನ ಕತೆನೇ ತುಂಬ ಇಷ್ಟ ಆಯಿತು. ಅಂದರೆ ಇಷ್ಟು ದಿನ ನಾನು ಸಿನಿಮಾ ಅಂತ ಕತೆ ಕೇಳುವಾಗ ಸೊ ಈ ಸಿನಿಮಾ ಕೇಳಿದಾಗ ನನಗೆ ತುಂಬ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಅನ್ನಿಸ್ತು. ಸೊ ನಾನು ಅರ್ಧ ಕತೆಯಿಂದನೇ ಒಪ್ಕೊಂಡಿರೋದು ಈ ಸಿನಿಮಾ. ಕೋಮಲ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ. ತನಿಷಾ ಅವ್ರು ಹೇಳಿದ್ರು ಕೋಮಲ್ ಸರ್ ಅವರ ಧರ್ಮಪತ್ನಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ನೀವು ಯಾವ ಪಾತ್ರದಲ್ಲಿ, ಹೇಗೆ? ಓಕೆ, ನಾನು ಅಫ್ಕೋರ್ಸ್ ಅವರು ಧರ್ಮಪತ್ನಿಯಾಗಿ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ನನಗೆ ಕೋಮಲ್ ಸರ್ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಸೊ ಅದು ಸಿನಿಮಾ ನೋಡ್ಬೇಕು ನೀವು. ಸೊ ಆ ಥರ. ಸೊ ಯಾ, ಇಲ್ಲಿ ಕೋಮಲ್ ಸರ್ಗೂ ನಿಮಗೆ ಕನೆಕ್ಟ್ ಆಗುತ್ತೆ, ಕೋಣಾಗೂ ನಿಮ್ಗೆ ಯಾವಾಗ ಕನೆಕ್ಟ್ ಆಗುತ್ತೆ? ಏನಾದರೂ ಇದೆಯಾ ಕನೆಕ್ಷನ್? ಆ್ಯಕ್ಚುಲಿ ಇಲ್ಲ, ಕೋಣಾಗೂ ನನಗೂ ಏನು ಕನೆಕ್ಟ್ ಆಗಲ್ಲ. ಬಿಕಾಸ್ ನಾವು ಒಂದು ನಮ್ಮ ಸಿನಿಮಾದಲ್ಲಿ ಒಂದು ಡ್ರಾಮಾ ಟೀಮ್ ಇರುತ್ತೆ. ಸೊ ನನ್ನ ಅಪ್ಪ ಬಂದುಬಿಟ್ಟು ಡ್ರಾಮಾ ಮಾಸ್ಟರ್ ಆಗಿರ್ತಾರೆ. ಸೊ ನಾನು ಅವ್ರ ಮಗಳು. ಸೊ ನಮ್ಮದೇ ಒಂದು ಡ್ರಾಮಾ ಕಂಪ್ನಿ ಇರುತ್ತೆ. ಸೊ ಆ ಥರ ನಾವು ನಾಟಕಗಳನ್ನ ಮಾಡ್ತಿರ್ತೀವಿ ಊರಿಗೆ. ಸೊ ಈ ಊರಲ್ಲೊಂದು ಜಾತ್ರೆ ಇರುತ್ತೆ, ಅಲ್ಲಿ ಹೋಗಿರ್ತೀವಿ. ಸೊ ಅಲ್ಲಿಂದ ನಾವು ಹೊರಗಡೆ ಬರೋಕ್ಕಾಗಲ್ಲ. ಸೊ ಈ ಥರ ಸಮಥಿಂಗ್ ಆ ಥರ ಹೋಗುತ್ತೆ ಸ್ಟೋರಿ ಕೂಡ. ಓಕೆ, ಇನ್ನು ಮೋಸ್ಟ್ ಆಫ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸೇ ಈ ಸಿನಿಮಾದಲ್ಲಿ ಇರೋವಂಥದ್ದು. ಯಾಕಂತ ಹೇಳಿದ್ರೆ ತನಿಷಾ ಅವ್ರು ಹೇಳಿದರು, ನನಗೆ ತುಂಬ ಲಿಬರ್ಟಿಯಿಂದ ಕೇಳಿರೋಂಥ ಸ್ಟಾರ್ಸ್ ಇದರಲ್ಲಿದ್ದಾರೆ, ಈಸಿಯಾಗಿ ಪ್ರೀತಿಯಿಂದ ಬಂದಿದ್ದಾರೆ, ಅಭಿನಯಿಸ್ಕೊಟ್ಟಿದ್ದಾರೆ ಅಂತ. ಹಾಗೂ ಭಾವುಕರಾಗುವಂತಹ ಒಂದಷ್ಟು ಸನ್ನಿವೇಶ ಕೂಡ ಸಿನಿಮಾದಲ್ಲಿ ಬಂದು ಹೋಗುತ್ತಂತೆ. ಹೇಗೆ ಫೀಲ್ ಮಾಡ್ತೀರಾ ಎಲ್ಲ? ಇಲ್ಲ, ಈ ಸಿನಿಮಾದಲ್ಲಿ ನಮಗೆ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಸ್ಪಿರಿಚುವಲ್ ಡ್ರಾಮಾ, ಬ್ಲ್ಯಾಕ್ ಮ್ಯಾಜಿಕ್, ಸುಮಾರು ವಿಷಯಗಳು ಈ ಸಿನಿಮಾದಲ್ಲಿ ಕಂಡು ಬರುತ್ತೆ. ಹಾಗೆ ಕೆಲವೊಂದು ಎಮೋಷ್ನಲ್ ಸಿಚುವೇಶನ್ಸ್ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಅಂದರೆ ಫುಲ್ ಮೀಲ್ಸ್, ಭರ್ಜರಿ ಭೋಜನ ಅಂತಾರಲ್ಲ, ಆ ಥರ ನಮ್ಮ ಕೋಣ ಸಿನಿಮಾ ಒಂಥರ ಭರ್ಜರಿ ಭೋಜನ ಮಾಡಿದಾಗೆ ಕಂಪ್ಲೀಟ್ ಮೀಲ್ ಈ ಸಿನಿಮಾದಲ್ಲಿ ಸಿಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅಂತ ಹೇಳಿದ್ರಿ, ನಿಜ ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಂಬ್ತಾರ ರಿತ್ವಿ ಅವರು? ಎಸ್, ಖಂಡಿತ ನಂಬ್ತೀನಿ. ಬಿಕಾಸ್ ತುಂಬ ಕಡೆ ಆ ಥರದ್ದೆಲ್ಲ ನಡೆಯುತ್ತೆ. ಸೊ ನಾನು ನಂಬ್ತೀನಿ. ಏನಾದರೂ ನಿಮ್ಮ ಕಣ್ಣು ಮುಂದೆ ಆಗಿರುವಂಥ ಅನುಭವ ಏನಾದರೂ? ನನ್ನ ಕಣ್ಣು ಮುಂದೆ ಆಗಿಲ್ಲ, ಬಟ್ ಕೇಳಿರೋದಿದೆ ಖಂಡಿತ. ಏನೋ ಅದನ್ನು ಹೊರತುಪಡಿಸಿ ಕೋಮಲ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರುವಂಥದ್ದು 33 ವರ್ಷದ ಜರ್ನಿ ಅವ್ರದ್ದು ಸಿನಿಮಾ ರಂಗದಲ್ಲಿ. ಯಾರಿಗೆ ಆದರೂ ಅವ್ರಿಗೆ ಹ್ಯೂಮರ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಅವ್ರ ಎಂಟರ್ಟೈನ್ಮೆಂಟ್, ಸೀರಿಯಸ್ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅವರು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಯು ಹ್ಯಾವ್ ಸಮ್ ಬ್ಲೆಸ್ಸಿಂಗ್. ಖಂಡಿತ, ಐ ಆಮ್ ಸೋ ಬ್ಲೆಸ್ಡ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಬಿಕಾಸ್ ನಾವು ಚಿಕ್ಕವರಿದ್ದಾಗಿಂದೆಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದವ್ರೆಲ್ಲರೂ. ಸೊ ತುಂಬ ಖುಷಿಯಾಗುತ್ತೆ ಇವತ್ತು ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತಂದರೆ. ಸೊ ಐ ಆಮ್ ಸೋ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ನನ್ನ ಕೋಣ ಟೀಮ್ಗೆ.
ಯಾವ ಒಂದು ಗುಣ ಇರಬಹುದು ಅದನ್ನು ಅಳವಡಿಸ್ಕೊಡ್ತೀರ, ಅಭಿನಯದಲ್ಲಿ ಬರುವಂಥದ್ದು ಒಂದಷ್ಟು ಪಾತ್ರಗಳಿರಬಹುದು, ಯಾವ ಸ್ಟಾರಿಂದ ನೀವು ಅದನ್ನು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀರಾ ನಟಿಯಾಗಿ? ಅಂದರೆ ಈ ಸಿನಿಮಾದ ಸ್ಟಾರ್ ನಿಮಗೆ ವೈಯಕ್ತಿಕವಾಗಿ ಇಷ್ಟ ಆಗಿರುವಂಥದ್ದು. ಓಕೆ, ಯೂಶ್ವಲಿ ನಾವು ಅಂದರೆ ನಿಮಗೆ ಹೇಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ನಮ್ಮ ಎಲ್ಲ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಏನು ಸ್ಟಾರ್ಗಳಿದಾರಲ್ಲ, ಸೊ ಅವ್ರ ಬಗ್ಗೆ ನಾನು ಮಾತಾಡೋಕೆ ತುಂಬ ಚಿಕ್ಕವಳಾಗ್ತೀನಿ. ಬಟ್ ಅವ್ರು ಎಲ್ಲರಲ್ಲೂ ಒಂದು ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ ಎಲ್ಲರೂ ಡೌನ್ ಟು ಅರ್ತ್, ಸಿಂಪಲ್. ಸೊ ಅದೊಂದು ನನ್ನ ಜೀವನದಲ್ಲಿ ನಾನು ಅಂದರೆ ಆಲ್ರೆಡಿ ತುಂಬ ಆ ಥರದ್ದೇ ಅಳವಡಿಸ್ಕೊಂಡು ಬಂದಿರೋದು. ನನಗೆ ಆ ಥರ ಲೈಫ್ ಲಾಂಗ್ ಆ ಥರನೇ ಇರೋಕ್ಕಿಷ್ಟ, ಸಿಂಪ್ಲಿಸಿಟಿ. ಓಕೆ, ರಿತ್ವಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಕನಸು ಕಟ್ಕೊಂಡು ಬಂದಿದ್ದ, ಅಚಾನಕ್ಕಾಗಿ ಬಂದಿದ್ದ? ಇಲ್ಲ, ಆ್ಯಕ್ಚುಲಿ ನಾನು ಕನಸು ಕಟ್ಕೊಂಡೇ ಬಂದಿದ್ದು. ಸೊ ನಾನು ನಟಿ ಆಗಬೇಕು ಅಂತ ನಾನು ಚಿಕ್ಕವಳಿದ್ದಾಗೇ ಕನಸು ಕಂಡಿದ್ದೆ. ಸೊ ಆ ಒಂದು ಕನಸಿಂದನೇ ನಾನು ಇಂಡಸ್ಟ್ರಿಗೆ ಬಂದದ್ದು. ಬಿಕಾಸ್ ನಾನು ಅಪ್ಪು ಸರ್ ಫ್ಯಾನ್ ಆಗಿದ್ದೆ, ಇವಾಗಲೂ ಕೂಡ ಅಪ್ಪು ಸರ್ ಫ್ಯಾನ್, ಯಾವಾಗಲಿದ್ರು ಫಾರ್ ಎವರ್ ಅಪ್ಪು ಸರ್ ಫ್ಯಾನ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತೂ ತುಂಬ ಆಸೆ ಇತ್ತು. ಬಟ್ ಅದು ಆಗಲಿಲ್ಲ. ಅದೊಂದು ಬೇಜಾರ್ವರೆಗೂ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಆ ಒಂದು ಆಸೆಯಿಂದನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಬಿಕಾಸ್ ನಾನು ಚಿಕ್ಕವಳಿರುವಾಗೆಲ್ಲ ಸ್ಕೂಲಿಂದ ಬಂದಮೇಲೆ ಅಥವಾ ಕಾಲೇಜಿಂದ ಬಂದಮೇಲೆ ಫಸ್ಟು ಉದಯ ಮ್ಯೂಸಿಕ್ ಹಾಕ್ತಿದ್ದೆ. ಬಿಕಾಸ್ ಸಾಂಗ್ಸ್ ಎಲ್ಲ ಬರುತ್ತೆ, ಅಪ್ಪು ಸರ್ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ನಾನು ಒಂದಿನ ಅಪ್ಪು ಸರ್ ಜೊತೆ ಈ ಥರ ಮಾಡಬೇಕು ಅಂತೆಲ್ಲ ಆ ಒಂದು ಕನಸಿಂದನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಈಗ ಯೂಶ್ವಲಿ ಹೆಣ್ಮಕ್ಳಿಗೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಮುಂಚೆ ಎಲ್ಲ ಇಂಡಸ್ಟ್ರಿಗೆ ಬರಬೇಕಾದ್ರೆ ಹೆಣ್ಮಕ್ಳು ಏನಾದರೂ ಹೋಗ್ತೀವಿ ಈ ಥರ ಸಿನಿಮಾ ಮಾಡ್ತೀವಿ ಅಂದರೆ ಯಾಕೆ ಬೇಕು, ಅದೆಲ್ಲ ಬೇಡ, ಓದ್ ಮುಗಿಸು, ನಿನ್ನ ಪಾಡಿಗೆ ನೀನು ಯಾವುದೋ ಒಂದು ಜಾಬ್ ಸೇರ್ಕೊ ಅಂತ ಹೇಳ್ತಾರೆ. ಕುಟುಂಬದಲ್ಲಿ ಇಷ್ಟ ಇರುತ್ತೆ ಕಳಿಸ್ಕೊಡೋಕ್ಕೆ, ಬಟ್ ಎಲ್ಲೋ ಒಂದು ಕಡೆ ಭಯ ಅನ್ನೋಂಥದ್ದು, ಇನ್ಸೆಕ್ಯೂರಿಟಿ ಅನ್ನೋಂಥದ್ದು ಕಾಡ್ತಿರುತ್ತೆ. ತಂದೆ ತಾಯಿ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮಗಳಿಗೆ ಅಂತ. ನಿಮ್ಮ ತಂದೆ ತಾಯಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ನಿಮಗೆ? ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಧಾರವಾಡಲ್ಲಿ. ಸೊ ನನ್ನ ಊರು ಬಂದುಬಿಟ್ಟು ಧಾರವಾಡ. ಸೊ ಇವಾಗಲೂ ನನ್ನ ಅಪ್ಪ ಅಮ್ಮ ಪೇರೆಂಟ್ಸ್ ಎಲ್ಲ ಅಲ್ಲೇ ಇರೋದು, ಧಾರವಾಡಲ್ಲೇ ಇರೋದು. ಸೊ ಸ್ಟಾರ್ಟಿಂಗ್ ಖಂಡಿತ ಅವ್ರಿಗೂ ಕೂಡ ಭಯ ಇತ್ತು. ನಾನು ಸ್ಟಾರ್ಟಿಂಗ್ ಮಾಡಿದ್ದು ಸೀರಿಯಲ್, ಆ್ಯಕ್ಚುಲಿ ಸೀರಿಯಲಿಂದ ಸಿನಿಮಾಗೆ ಬಂದಿದ್ದು. ಸೊ ಸ್ಟಾರ್ಟಿಂಗ್ ನಮ್ಮ ಮನೇಲೂ ಕೂಡ ಬೇಡ ಅಂತ ಅಂದಿದ್ರು. ಬಟ್ ದೆನ್ ಸೊ ಬಂದು ನಾನು ಮಾಡಿದ ಸೀರಿಯಲಲ್ಲೇ ನಮ್ಮ ಊರ ಹತ್ರನೇ ಶೂಟಿಂಗ್ ಎಲ್ಲ ಇರೋದ್ರಿಂದ ಅಪ್ಪ ಅಮ್ಮ ಕನ್ವಿನ್ಸ್ ಆದರು. ಸೊ ಅದಾದಮೇಲಿಂದ ಅವರು ತುಂಬ ಇವತ್ತಿನವರೆಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವ್ರ ಸಪೋರ್ಟಿಂದನೇ ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದು. ಧಾರವಾಡ ಅಂದರೆ ಉತ್ತರ ಕರ್ನಾಟಕ ಭಾಷೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ ಕಡೆ ದಾವಣಗೆರೆಯಿಂದ ಅದಿತಿ ಪ್ರಭುದೇವ ಅವರು ಇದ್ದಾರೆ, ಈ ಕಡೆ ಧಾರವಾಡಿಂದ ಈಗ ರಿತ್ವಿ ಅವರ. ಹೌದು, ಖಂಡಿತ ಭಾಷೆ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಕೊನೆಯದಾಗಿ ಈ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 31ನೇ ತಾರೀಕು. ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಯಾವ ರೀತಿ, ಯಾಕಂತ ಹೇಳಿದ್ರೆ ಥಿಯೇಟರ್ಗೆ ಜನನ ಕರೆಯುವಂಥದ್ದು ಬಹಳ ಕಷ್ಟ ಆಗಿದೆ. ನಮಗೇನು ತುಂಬ ಆಪ್ಷನ್ಸ್ ಇದೆ, ಬರ್ತೀವಿ ಅನ್ನೋ ರೀತಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆ ರೆಕಗ್ನೈಸ್ ಆಗೋವರೆಗೂ ನಿಮಗೆ ಆ ಪರಿಶ್ರಮ ಪ್ರತಿಫಲ ಸಿಗುವಂಥದ್ದು ಭಾಳಷ್ಟು ಅಡೆತಡೆಗಳು ಅನ್ನುವಂಥದ್ದು ಬಂದೇ ಬರುತ್ತೆ. ಯಾಕಂದರೆ ಈಗ ಬಡ್ಡಿಂಗ್ ಸ್ಟೇಜಲ್ಲಿ ಇರುವಂಥವ್ರು. ಇಲ್ಲ, ಹೌದು, ಅದಂತೂ ಖಂಡಿತ. ಬಟ್ ಇವಾಗ ನಾವು ಎಷ್ಟೋ ಸಿನಿಮಾ ಕನ್ನಡ ರೀಸೆಂಟಾಗಿ ಬಂದಿರೋ ಅಂದರೆ ಕಾಂತಾರ ಆಗಿರ್ಬೋದು ಅಥವಾ ಸೂ ಫ್ರಮ್ ಸೋ ಆಗಿರ್ಬೋದು. ಸೊ ಅದು ಎಲ್ಲ ಸಿನಿಮಾಗಳನ್ನು ಎಷ್ಟು ಜನರು ಪ್ರೋತ್ಸಾಹಿಸಿದ್ರು. ಆ ಸಿನಿಮಾ ಎಲ್ಲ ನೋಡೋಕೆ ಹೋದಾಗ ನಂಗೆ ಅನ್ನಿಸ್ತು ನೆಕ್ಸ್ಟ್ ನಮ್ಮ ಕೋಣ ಸಿನಿಮಾಗೂ ಹೀಗೆ ಆಗುತ್ತೆ, ಹೀಗೆ ಆಗಬೇಕು ಅಂತ ನಂದು ಒಂದು ದೇವ್ರ ಹತ್ರ ಕೂಡ ಬೇಡ್ಕೊಂಡಿದ್ದೀನಿ. ಸೊ ಖಂಡಿತ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸಿನಿಮಾ. ಸೊ ಇದರಲ್ಲಿ ಡಾರ್ಕ್ ಕಾಮಿಡಿ ಇದೆ, ನೀವನ್ನು ನಗಿಸ್ತೀವಿ, ಅಳಿಸ್ತೀವಿ, ಕೆಲವೊಂದು ಮೂಢನಂಬಿಕೆಗಳನ್ನು ಹೋಗಿಸೋವಂಥ ಸಿಚುವೇಶನ್ಸ್ ಕೂಡ ಇದೆ. ಸೊ ಜನರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ರಿತ್ವಿ ಅವರೇ. ಸೊ ಇದಿಷ್ಟು ನಟಿ ರಿತ್ವಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು.